ರಿಷಬ್ ಶೆಟ್ಟಿಯವರು ಎರಡನೇ ಕಾಂತಾರ 2 ಅನ್ನು ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡಿಕೊಳ್ಳಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಕಾಂತಾರ ಕನ್ನಡ ಸಿನಿಮಾ ಇಡೀ ವಿಶ್ವದಾದ್ಯಂತ ಭಾರಿ ಸಂಚಲನವನ್ನುಂಟು ಮಾಡಿದ ಸಿನಿಮಾ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿದ ಸಿನಿಮಾದ ಮುಂದುವರಿದ ಭಾಗವಾಗಿ ಕಾಂತಾರ ಅಧ್ಯಾಯ 1 ತೆರೆ ಮೇಲೆ ಬರಲಿದ್ದು, ಚಿತ್ರದ ಬಗ್ಗೆ ಅಭಿಮಾನಿಗಳು ಭಾರಿ ಕುತೂಹಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಿಮಗೆಲ್ಲ ತಿಳಿದಿರುವಂತೆ ಕಾಂತಾರ ಅಧ್ಯಾಯ 1 ಚಿತ್ರದ ಮುಹೂರ್ತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ನೆರವೇರಿತ್ತು. ಈಗಾಗಲೇ ಕಾಂತಾರ ಸಿನಿಮಾ ಕೆಲಸಗಳು ಭರದಿಂದ ಸಾಗುತ್ತಿರುವಂತೆ ಇದೀಗ ರಿಷಬ್ ಶೆಟ್ಟಿಯವರು ದೈವ ದರ್ಶನವನ್ನು ಪಡೆದಿದ್ದಾರೆ. ಆಗ ರಿಷಬ್ ಶೆಟ್ಟಿಯವರಿಗೆ ದೈವ ಅಭಯ ನೀಡಿದೆ. ಭಯಪಡಬೇಡ, ನಾನಿದ್ದೇನೆ ಎನ್ನುವ ಮೂಲಕ ರಿಷಬ್ ಶೆಟ್ಟಿಯವರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಅತ್ತಿತ್ತ ಕಣ್ಣಾಡಿಸದೆ ದೈವವನ್ನೇ ನೋಡುತ್ತಾ ನಿಂತ ರಿಷಬ್ ಶೆಟ್ಟಿಯ ವಿಡಿಯೋ ಭಾರಿ ವೈರಲ್ ಆಗಿದೆ. ರಿಷಬ್ ಶೆಟ್ಟಿಯನ್ನ ಮೈಸಂದಾಯ ದೈವ ಆಲಿಂಗಿಸಿ ಕಾಂತಾರ ರೀತಿಯಲ್ಲೇ ರಿಷಬ್ಗೆ ಆಶೀರ್ವಾದ ನೀಡಿದೆ. ದೈವದ ಅಭಯ ಪಡೆಯಲು ಮಂಗಳೂರಿಗೆ ರಿಷಬ್ ಬಂದಿದ್ದು, ಮಂಗಳೂರು ವಜ್ರದೇಹಿ ಮಠದ ದೈವ ಕೋಲಕ್ಕೆ ರಿಷಬ್ ಭೇಟಿ ಕೊಟ್ಟಿದ್ದಾರೆ. ವಜ್ರದೇಹಿ ಮಠದ ಮೈಸಂದಾಯ ಕೋಲದಲ್ಲಿ ರಿಷಬ್ ಭಾಗಿಯಾಗಿ ದೈವದ ಅಭಯ ಪಡೆಯಲು ಆಗಮಿಸಿದ್ರು. ರಿಷಬ್ ಅವರ ಇಚ್ಛೆಯಂತೆ ವಜ್ರದೇಹಿ ಶ್ರೀ ಕೋಲಕ್ಕೆ ಆಹ್ವಾನಿಸಿದ್ದು, ದೈವ ಕೂಡ ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡ ಎಂದು ರಿಷಬ್ ಅವರಿಗೆ ಸೂಚನೆ ಕೊಟ್ಟಿದೆ. ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ಸನ್ನೆ ಮಾಡಿ ಆಶೀರ್ವದಿಸಿದೆ. ಏಕಾಏಕಿ ದೈವ ಕೋಲದಲ್ಲಿ ರಿಷಬ್ ಭಾಗಿಯಾಗಿದ್ದು, ತೀರಾ ಎಚ್ಚರಿಕೆ ವಹಿಸಿ ಚಿತ್ರ ತೆರೆ ಮೇಲೆ ತರಲು ರಿಷಬ್ ಚಿಂತನೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ದೈವಾರಾಧನೆಯ ಅವಹೇಳನವಾಗದಂತೆ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಆಚರಣೆಗೆ ಧಕ್ಕೆಯಾಗಬಾರದು ಎಂದು ಚಿಂತಿಸುತ್ತಿದ್ದಾರೆ. ದೈವಾರಾಧನೆಯ ಕಟ್ಟುಪಾಡು ಅಧ್ಯಯನ ಮಾಡಿಕೊಂಡು ದೈವದ ನೆಲೆಯನ್ನು ಅರಿತುಕೊಂಡು ಸಮಾಜಕ್ಕೆ ತೋರಿಸಬೇಕು ಎಂಬ ಇಚ್ಛೆಯಿಂದ ರಿಷಬ್ ಕೋಲಕ್ಕೆ ಆಗಮಿಸಿದ್ದಾರೆ ಎನ್ನಲಾಗಿದೆ. ರಿಷಬ್ ಶೆಟ್ಟಿಯವರು ಕಾಂತಾರ ಚಲನಚಿತ್ರವನ್ನು ಜಗತ್ತಿಗೆ ಕೊಟ್ಟು ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ. ಆ ಯಶಸ್ಸಿನ ಕೀರ್ತಿಯಲ್ಲಿ ದೈವಗಳನ್ನು ಜಗತ್ತಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ಪರಿಚಯಿಸಿದ್ದಾರೆ. ರಿಷಬ್ ಶೆಟ್ಟಿಯವರು ಎರಡನೇ ಕಾಂತಾರ 2 ಅನ್ನು ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡಿಕೊಳ್ಳಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಕಾಂತಾರ 2 ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆ ಮಾಡ್ತೇವೆ. ಅವರು ಹೇಳಿದ ಹಾಗೆ ಅವರ ಭಾವನೆಯಲ್ಲಿ ನಮಗೆ ವ್ಯಕ್ತವಾದ ವಿಷಯ ಏನು ಅಂತಂದರೆ, ನಮ್ಮ ಪರಶುರಾಮ ಸೃಷ್ಟಿ ಮತ್ತು ಈ ತುಳುನಾಡಿನ ಚಿಂತನೆ ಮತ್ತು ನಮ್ಮ ಜಗತ್ತಿಗೆ ಪರಿಚಯಿಸಬೇಕಾಗಿರುವಂಥ ದೈವಗಳ ನೆಲೆ ಮತ್ತು ಕಾರಣಿಕ, ಅದನ್ನು ಜನಮಾನಸದಲ್ಲಿ ಹೇಗೆ ಹಿರಿಯವರು ಬಿತ್ತಿಕೊಂಡು ಬಂದಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ತೋರಿಸಬೇಕನ್ನುವಂಥ ಒಂದು ಕಾಳಜಿ ಇದೆ. ಅದನ್ನು ನಮ್ಮಲ್ಲಿ ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಭಾವನೆ ಏನು ಅಂತಂದರೆ, ಅವರು ಮಾಡುವಂಥ ಈ ಸತ್ಕರ್ಮದಲ್ಲಿ ಎಲ್ಲೂ ಕೂಡ ಧಕ್ಕೆಯಾಗದಂತೆ ದೇವರವರನ್ನು ಚೆನ್ನಾಗಿ ನಡೆಸಲಿ ಮತ್ತು ಅವರ ಕೀರ್ತಿ ಇನ್ನಷ್ಟು ವಿರಾಜಮಾನವಾಗಿ ಮುನ್ನಡೆಯಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ದೈವಗಳಲ್ಲಿ ಮಾಡಿದ್ದೇವೆ. ರಿಷಬ್ ಅವರು ಸಿನಿಮಾ ಕುರಿತಾಗಿ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ರಿಷಬ್ ಮಾತನಾಡುತ್ತಾ, ಕಾಂತಾರ ಅಧ್ಯಾಯ 1 ಸಿನಿಮಾ ಶುರು ಮಾಡಿದ್ದೇವೆ. ನಿಮ್ಮ ಆಶೀರ್ವಾದದಿಂದ ಕಾಂತಾರ ಸಿನಿಮಾ ಸಕ್ಸಸ್ ಆಗಿದೆ. ಈ ಯಶಸ್ಸನ್ನು ಕನ್ನಡಿಗರಿಗೆ ಅರ್ಪಿಸಲು ಇಷ್ಟಪಡುತ್ತೇವೆ. ಅದೇ ತರಹ ಮುಂದುವರಿದ ಪಯಣವಿದು. ಕಾಂತಾರದ ಮುನ್ನುಡಿ ಅಂದರೆ ಹಿಂದೆ ಏನು ನಡೆಯಿತು ಅನ್ನೋದನ್ನು ಹೇಳಲು ಹೊರಟಿದ್ದೇವೆ.
ಕಾಂತಾರವನ್ನ ಬೆಂಬಲಿಸಿ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದೀರಾ. ಆ ಯಶಸ್ಸನ್ನು ತೆಗೆದುಕೊಂಡು ಹೋಗಿ ಮುನ್ನಡೆಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಚಿತ್ರತಂಡ ಮಾಡ್ತಾ ಇದೆ. ನಮಗಂತೂ ಆನೆಗುಡ್ಡೆ ಅಂದರೆ ಲಕ್ಕಿ. ನಾವು ನಂಬಿದಂತಹ ದೇವರು. ಮಾತಿಗಿಂತ ಕೆಲಸ ಮುಖ್ಯ. ಸಿನಿಮಾನೇ ಮಾತನಾಡಿದರೆ ಚಂದ. ಈ ಭಾಗದಲ್ಲಿಯೇ ಶೂಟ್ ಮಾಡಬೇಕು ಎಂಬುದೇ ಇದೆ. ಕನ್ನಡಿಗರೇ ಪ್ರಥಮ ಆದ್ಯತೆ. ಹೊಸ ಪ್ರತಿಭೆಗಳನ್ನು ಹುಡುಕ್ತಾ ಇದ್ದೇವೆ. ಹೊಂಬಾಳೆ ಸಪೋರ್ಟ್, ವಿಜಯ್ ಅವರ ನಂಬಿಕೆ ಸಕ್ಸಸ್ಗೆ ಸಾಥ್ ಕೊಟ್ಟಿದೆ. ಕಥೆಗೆ ಏನು ಬೇಕೋ ಅವರು ಸಹಾಯ ಮಾಡುತ್ತಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಲಾವಿದರಲ್ಲಿ ಸ್ವಲ್ಪ ಜನ ಹೊಸಬರು ಬರುತ್ತಾರೆ ಎಂದಿದ್ರು. ಒಟ್ನಲ್ಲಿ ರಿಷಬ್ ಶೆಟ್ಟಿಯವರ ಮೇಲೆ ಸಿನಿ ಅಭಿಮಾನಿಗಳು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದು, ಅವರ ನಿರೀಕ್ಷೆಯನ್ನು ಹುಸಿಯಾಗದಂತೆ ಮಾಡುವ ಜವಾಬ್ದಾರಿ ಕೂಡ ರಿಷಬ್ ಶೆಟ್ಟಿಯವರ ಮೇಲಿದೆ. ಮತ್ತೊಂದೆಡೆ ಇದು ತುಳುನಾಡಿನ ನಂಬಿಕೆಯ ಪ್ರತೀಕವಾದ ದೈವಾರಾಧನೆ, ದೈವಕ್ಕೆ ಸಂಬಂಧಪಟ್ಟ ವಿಷಯವಾಗಿರುವುದರಿಂದಲೂ ಈ ಚಿತ್ರವನ್ನು ಬಹಳ ನಾಜೂಕಿನಿಂದ ನಂಬಿಕೆಗೆ ಚ್ಯುತಿ ಬರದ ರೀತಿಯಲ್ಲಿ ಚಿತ್ರೀಕರಿಸಲಾಗುತ್ತಿದೆ.